ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಇವತ್ತು ಸಾಫ್ಟಾಗಿ ಸ್ಮೂತಾಗಿರೋ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಚಿಕ್ಕ ಟೀ ಗ್ಲಾಸಲ್ಲಿ ನಾಲ್ಕು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. 4 ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಬರುತ್ತೆ, ಸೂಪರಾಗಿರುತ್ತೆ. ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ತೊಟ್ಟೋಕ್ಕೆ ಬರೋದಿಲ್ಲ, ಎತ್ತೋಕ್ಕೆ ಬರೋದಿಲ್ಲ, ಕಿತ್ತೋಗ್ತವೆ ಅನ್ನೋದಿಲ್ಲ. ಈ ಥರ ಟ್ರೈ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಈಗ ನಾನು 4 ಲೋಟ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ಕಟ್ಟಿಟ್ಕೊಂಡಿರೋ ಒಂದು ಈರುಳ್ಳಿ ಗೆಡ್ಡೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು 1 ಕಪ್ ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡಿಕೊಂಡು ಒಂದು ಚಿಕ್ಕ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಸಣ್ಣಗೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬರುತ್ತೆ. ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 3ರಿಂದ 4 ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿಕಾಯ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಆ್ಯಡ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಕೈಯಲ್ಲೇ ನಾನು ಈ ಜೀರಿಗೆನ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಕೈಯಲ್ಲೇ ಈ ರೀತಿ ಸ್ನ್ಯಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಕೈಯಾಗೇನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನೀರು ಹಾಕ್ದೇ ಈ ರೀತಿ ಎಲ್ಲ ಹಸಿಟ್ಟು ತರಕಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು 1-2 ಟೇಬಲ್ ಸ್ಪೂನ್ ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಈಗ ಮೊಸರು ಜೊತೆ 1 ಗ್ಲಾಸ್ ನೀರು ತೊಗೊಂಡು ನೀಟಾಗಿ ಒಂದೇ ಸಲ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಬರಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಪದೇ ಪದೇ ನೀವು ಇದೇ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಸ್ಮೂತಾಗಿ ಟೇಸ್ಟು ಈಸಿಯಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಮಾಡೋದು ಕಷ್ಟ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಮೆಥಡಲ್ಲಿ ಮಾಡಿ. ಈಗ ಇದೇ ರೀತಿ ನೀಟಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದ್ರಿಂದ ತೊಟ್ಟಬೇಕಾದ್ರೆ ಎಲ್ಲೂ ಒಡ್ಕೊಳ್ಳೋದಿಲ್ಲ, ಅರ್ಧೋಗೋದಿಲ್ಲ. ನೀಟಾಗಿ ಕೈಯಲ್ಲೇ ಆದಷ್ಟು ನಾದ್ಕೋಬೇಕು. ನಾದ್ಕೊಂಡು ಸ್ಮೂತ್ ಆಗಬೇಕು. ನೋಡಿ, ಹಿಂಗೆ ಉಂಡೆ ಕಟ್ಟಿದ್ರೆ ಈ ಥರ ಮುದ್ದೆ ಥರ ಈಗ ತಿರುಗಿಸಿದ್ರೆ ನೀಟಾಗಿ ಉಂಡೆ ಬರಬೇಕು. ಅಲ್ಲಿವರೆಗೂ ಈ ರೀತಿ ನಾದ್ಕೋಬೇಕು. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಇನ್ನೊಂದು ಸಲ ನೀಟಾಗಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ನೋಡಿ, ಈ ರೀತಿ ನಾದ್ಕೋಬೇಕು. ಅಂಗೈಯಲ್ಲಾಗಲಿ ಇಲ್ಲ ಬೆರಳಲ್ಲಾಗಲಿ ಈ ರೀತಿ ನಾದ್ಕೊಂಡು ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿಟ್ಟಿಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ, ನಾನು ಈ ರೀತಿ ರೆಡಿ ಆಯ್ತು. ಈಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಬಿಡಿ, ಇಲ್ಲಾಂದರೆ ಒಂದು 10 ನಿಮಿಷ, 1/4 ಗಂಟೆ ಬಿಡಿ, ಪರವಾಗಿಲ್ಲ. ಈಗ ನೋಡಿ, ನಾನು ಅರ್ಧ ಗಂಟೆ ಆಗಿದೆ. ಈಗ ಉಂಡೆ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಆಯಿಲ್ ತಂದಿದ್ದೆ ಎಣ್ಣೆ ಕವರು ಹಂಗೆ ಇಟ್ಕೊಂಡಿದ್ದೆ. ನಾನು ಅದ್ರ ಮೇಲೇನ ರೋಟಿನ ತೊಡ್ತಾ ಇದ್ದೀನಿ, ನೀಟಾಗಿ ಕಟ್ ಮಾಡಿಕೊಂಡು. ಪೇಪರ್ ಒಬ್ಬಟ್ಟಲ್ಲಾದರೂ ಮಾಡ್ಬೋದು, ಬಾಳೆ ಎಲೆ ಮೇಲಾದರೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನಾನು ಎಣ್ಣೆ ಕವರ್ ಇತ್ತಲ್ವ ಅದನ್ನೇ ನೀಟಾಗಿ ಕೊಯ್ದುಬಿಟ್ಟು ಅದ್ರ ಮೇಲೆ ನಾನು ರೋಟಿನ ತೊಡ್ತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆ ಅಂತ. ಒಂಚೂರು ಎಲ್ಲೂ ಹರ್ಕೊಳ್ತಿಲ್ಲ. ಹಂಗೂ ಏನಾದರೂ ನಿಮಗೆ ಬೇಕು ಅಂದರೆ ಮೇಲೆ ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ರೆಡಿಯಾಗಿದೆ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನು ಕಾಯೋದಕ್ಕೆ ಬಿಟ್ಟಿದೆ. ಅದಕ್ಕೆ ನೀಟಾಗಿ ಎಣ್ಣೆ ಸವರ್ಕೊಂಡು ಈಗ ತವ ಕಾದಿದೆ. ಈಗ ನೋಡಿ ಈ ರೀತಿ ಎಣ್ಣೆ ಕವರ್ನ ಈ ರೀತಿ ತವ ಮೇಲೆ ಹಾಕಿ ಈ ರೀತಿ ಎತ್ತಬೇಕು. ಒಂದೇ ಸಲ ಎತ್ತಬಾರ್ದು. ಈ ರೀತಿ ನೋಡಿ ಈ ಥರ ಹಿಂಗೆ ಬಿಡಿಸ್ಕೋಬೇಕು. ನೋಡಿ ಎಲ್ಲೋ ಒಂಚೂರು ಸಮೇತ ಹರಿಯೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಇದು ತಿಂತಿದ್ರೆ ಅಕ್ಕಿ ರೊಟ್ಟಿ ಅನಿಸೋದೇ ಇಲ್ಲ, ಅಷ್ಟು ಸ್ಮೂತಾಗಿ ಇರುತ್ತೆ. ತರಕಾರಿ ಎಲ್ಲ ಇರೋದ್ರಿಂದ ಟೇಸ್ಟು ಅಷ್ಟೇ ತುಂಬ ವೆರೈಟಿಯಾಗಿರುತ್ತೆ. ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಕಲ್ಲರ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ನಾದ್ಕೊಳ್ಳೋದ್ರಿಂದ ಎಲ್ಲೂ ಹೊರಗೋದಿಲ್ಲ ಎಳೆ, ನೋಡ್ತಿರ್ಬೋದು ನೀವು. ಈಗ ಇನ್ನೊಂದು ಅದೇ ರೀತಿ ನಾನು ನೀಟಾಗೆ ತೊಟ್ಕೊಳ್ತಾ ಇದ್ದೀನಿ. ನೋಡಿ ಕೈಯಲ್ಲೇ ಈ ರೀತಿ ಎಳೆ ತಕ್ಕೋಬೇಕು. ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟರೆ ಇಷ್ಟು ಸ್ಮೂತಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಒಂದು ಅರ್ಧ ಗಂಟೆ ಕಾಲು ಗಂಟೆ ಇದ್ದಂಗೆ ಕಲಸಿ ಇಟ್ಟು ನೆನೆಯೋದಕ್ಕೆ ಬಿಡಿ. ನೋಡಿ ರೆಡಿಯಾಗಿದೆ. ಈಗ ಸೇಮ್ ಪ್ರೋಸೆಸ್ ಹಾಗೆ ಆ್ಯಡ್ ಮಾಡ್ಕೊಂಡು ತವ ಮೇಲೆ ಕವರ್ ಸಮೇತ ಈ ರೀತಿ ಹಾಕ್ಕೊಂಡು ಬಿಡಿಸ್ಕೊಂಡು ತಿರ್ವಾಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಿಮಗೆ ಈ ವಿಡಿಯೋ ಎಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಒಮ್ಮೆ ಮನೆಯಲ್ಲಿ ಮಕ್ಕಳಿಗೆ, ದೊಡ್ಡೋರಿಗೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ರೋಟಿ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ಅಂತ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.